ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ನಾನು ತವಾ ಬದ್ನಿಕಾಯಿ ಫ್ರೈ ಮಾಡೋದನ್ನು ತೋರಿಸಾತೀನಿ. ಫ್ರೆಂಡ್ಸ್, ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನಿಸುಕಟ್ಟೆ ಚಾನಲ್. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿರಿ. ಬರ್ರಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತ. ಸೊ ಫ್ರೆಂಡ್ಸ್, ನಾನು ಮೊದಲ ಬದ್ನಿಕಾಯಿನ ಈ ಥರ ಗಾಲಿ ಶೇಪ್ನಾಗ ಕಟ್ ಮಾಡಿ ಇಟ್ಕೊಂಡೆ ನೋಡ್ರಿ. ಓಕೆ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬದ್ನಿಕಾಯಿನ ಕಟ್ ಮಾಡಿ ಇಟ್ಕೊರಿ. ನಾ ಇಲ್ಲೇ ಒಂದು 2 ಬದ್ನಿಕಾಯಿನ ಕಟ್ ಮಾಡ್ಕೊಂಡೀನಿ. ನೆಕ್ಸ್ಟ್ ಈಗ ಈ ಬದ್ನಿಕಾಯಿ ಒಳಗೆ ಈ ಥರ ಕಟ್ ಮಾಡ್ಕೊಳ್ಳೋಣಂತ. ಜಸ್ಟ್ ಫೋರ್ಕ್ಲೇನಾದರೂ ಮಾಡ್ಕೊರಿ ಅಥವಾ ಚಾಕುಲೇನಾದರೂ ಮಾಡ್ಕೊರಿ. ಈ ಥರ ಕಟ್ ಮಾಡೋಣಂತ ಎಲ್ಲ ಬದ್ನಿಕಾಯಿ ಒಳಗೂ. ಓಕೆ, ನೀವು ಫೋರ್ಕ್ಲೆ ಈ ಥರ ಮಾಡ್ಬೋದು, ಚಾಕುಲೇನು ಈ ಥರ ಕಟ್ ಮಾಡ್ಕೋಬೋದು. ಎಲ್ಲ ಬದ್ನಿಕಾಯಿನೂ ಈ ಥರ ಕಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಈಗ ಇದ್ರ ಮೇಲೆ ಒಂಚೂರು ಅರಿಶಿನ ಪುಡಿನ ಈ ಥರ ಸ್ಪ್ರಿಂಕಲ್ ಮಾಡೋಣಂತ. ಓಕೆ, ಎಲ್ಲ ಬದ್ನಿಕಾಯಿ ಮೇಲೂ ಅರಿಶಿನ ಪುಡಿ ಈ ಥರ ಸ್ಪ್ರಿಂಕಲ್ ಮಾಡೋಣ. ಅರಿಶಿನ ಪುಡಿ ಸ್ಪ್ರಿಂಕಲ್ ಮಾಡಿದ್ಮೇಲೆ ಲೈಟಾಗಿ ಸಾಲ್ಟನ್ನು ಸ್ಪ್ರಿಂಕಲ್ ಮಾಡೋಣ. ಓಕೆ, ಈಗ ಇದನ್ನು ಜಸ್ಟ್ ಈ ಥರ ಸ್ಪ್ರೆಡ್ ಮಾಡೋಣಂತ. ಅದೇ ಥರ ಸೇಮ್ ಇದೇ ಥರ ಸೇಮ ಈ ಕಡೆ ಆ ಕಡೆ ಸೈಡೂ ಹಿಂಗೆ ಮಾಡೋಣ, ಈ ಸೈಡೂ ಅದೇ ಥರ ಮಾಡೋಣಂತ. ಕಟ್ ಅಂತೂ ಆಲ್ರೆಡಿ ಮಾಡಿದ್ದೈತಿ. ಈಗ ಅರಿಶಿನ ಪುಡಿ ಮತ್ತು ಸಾಲ್ಟ್ನ 2 ಕಡೆ ಸ್ಪ್ರಿಂಕಲ್ ಮಾಡೋಣಂತ. ಸೊ ನೋಡಿರಿ, 2 ಕಡೆ ನಾನು ಸ್ಪ್ರಿಂಕಲ್ ಮಾಡಿ ಸ್ಪ್ರೆಡ್ ಮಾಡಿ ಇಟ್ಕೊಂಡೀನಿ. ಇದೊಂದು 2 to 3 ಮಿನಿಟ್ಸ್ ಇಷ್ಟ ಮ್ಯಾರಿನೇಟ್ ಆಗಲಿ. ಅಲ್ಲಿ ಮಟ್ಟ ನಾವು ಒಂದು ಮಿಕ್ಸಿ ಮಾಡ್ಕೊಂಡು ಬರೋಣ. ಬರ್ರಿ ಮಿಕ್ಸಿಗೆ ನಾ ಇಲ್ಲೇ ಒಂದು ಅರ್ಧ ಕಟ್ನಷ್ಟು ಕೊತ್ತಂಬರಿ ತೊಗೊಂಡೀನಿ, ಒಂದು 2 ಗಡ್ಡಿ ಬೆಳ್ಳುಳ್ಳಿ ತೊಗೊಂಡೀನಿ, 1 ಕಡ್ಡಿ ಕರಿಬೇವು ತೊಗೊಂಡೀನಿ, ಮತ್ತೊಂದು 5 ರಿಂದ 6 ಮೆಣಸಿನ್ಕಾಯಿನ ಈ ಥರ ಕಟ್ ಮಾಡಿ ಇಟ್ಕೊಂಡೀನಿ, ಮತ್ತು ಒಂದು 2 ಇಂಚಿನಷ್ಟು ಅಂದರೆ ಸಣ್ಣದೊಂದು ಅಡಿಕೆ ಬೆಟ್ಟದಷ್ಟು ನಾನಿಲ್ಲೇ ಹಸಿ ಅಲ್ಲ ತೊಗೊಂಡೀನಿ. ಮತ್ತು ಈಗ ಇದನ್ನಿಷ್ಟೂ ನಾನು ಮಿಕ್ಸಿಗೆ ಹಾಕೋತೇನಂತ. ಕೊತ್ತಂಬರಿ ಮೆಣಸಿನ್ಕಾಯಿ ಎಲ್ಲ ಮಿಕ್ಸಿಗೆ ಹಾಕ್ಕೊಂಡ್ಮೇಲೆ ನಾ ಇಲ್ಲೇ ಇದಕ್ಕೆ ಒಂದು 1 ಚಮಚದಷ್ಟು ಅರಿಶಿನ ಪೌಡ್ರ್ ಹಾಕೋತೀನಿ, ಮತ್ತು 1 ಚಮಚದಷ್ಟು ಒಣ ಖಾರ ಪುಡಿ ಹಾಕೋತೀನಿ. ಆಮೇಲೆ 1 ಚಮಚದಷ್ಟು ಜೀರಿಗೆ ಹಾಕೋತೀನಿ. ಜೀರಿಗೆ ಜಾಸ್ತಿ ಹಾಕ್ಕೊಂಡ್ರು ನೋ ಮ್ಯಾಟ್ರಸ. ಆಮೇಲೆ ಒಂದು ಅರ್ಧ ಚಮಚದಷ್ಟು ನಾ ಇಲ್ಲೇ ಹವೀಶ್ ಪೌಡ್ರನ್ನ ಹಾಕೋತೀನಿ. ಓಕೆ, ಈಗ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟನ್ನ ಹಾಕ್ಕೊಳ್ಳೋಣಂತ. ಈಗ ಇದನ್ನಿಷ್ಟೂ ಮಿಕ್ಸಿ ಮಾಡ್ಕೊಂಡು ಬರೋಣ ನಾವು. ಓಕೆ, ನಾನು ಮಿಕ್ಸಿ ಮಾಡ್ಕೊಂಬಂದೇನು ನೋಡ್ರಿಲೆ, ಎಷ್ಟು ಮಸ್ತಾಗತಿ. ಈಗ ಏನಂತಂದ್ರೆ ಇದಕ್ಕೊಂಚೂರು ನಾವು ಆಯಿಲ್ ಹಾಕ್ಕೊಳ್ಳೋಣ ನೋಡ್ರಿ. ಈ ಥರ ಈಗ ಇದು ಈ ಥರ ತರಿಯಾಗಿನೇ ಇರಲಿ. ಇದಕ್ಕೆ ನಾನು 1 ಸ್ಪೂನ್ನಷ್ಟು ಎಣ್ಣೆ ಹಾಕೋತೀನಿ. ನಾರ್ಮಲ್ ಕುಕ್ಕಿಂಗ್ ಆಯಿಲ್ 1 ಸ್ಪೂನ್ ಹಾಕ್ಕೊಂಡು ಈಗ ಇನ್ನೂ 1 ರೌಂಡ್ ಇದನ್ನು ನಾನು ಮಿಕ್ಸಿ ಮಾಡ್ಕೊಂಡು ಬರ್ತೇನಂತ. ಓಕೆ, ಆಯಿಲ್ ಹಾಕಿನೂ ನಾನು ಮಿಕ್ಸಿ ಮಾಡ್ಕೊಂಡು ಬಂದೇನು ನೋಡ್ರಿ. ಇಲ್ಲಿ ನೋಡ್ರಿ ಎಷ್ಟು ಮಸ್ತಾಗತಿ. ಈಗ ಬರ್ರಿ ಬದ್ನಿಕಾಯಿನೂ ಮ್ಯಾರಿನೇಟ್ ಆಗ್ಯಾವು, ಈಗ ಫ್ರೈ ಮಾಡ್ಕೊಳ್ಳೋಣಂತ. ನಾನು ಗ್ಯಾಸ್ ಮೇಲೆ ಒಂದು ದಪ್ಪ ತಳದ ತವಿನ ಕಾಯಕ್ಕೆ ಇಟ್ಕೊಂಡೀನಿ. ಇದು ಫುಲ್ ಹೀಟ್ ಆಗಲಿ ಈಗ. ಓಕೆ, ತವಿ ಹೀಟ್ ಆದಮೇಲೆ ಇದಕ್ಕೆ ನಾವು ಒಂಚೂರು ಎಣ್ಣೆ ಹಾಕೋಣಂತ. ಈಗ ಎಲ್ಲ ಕಡೆ ಸ್ಪ್ರೆಡ್ ಮಾಡೋಂಗೆ ಎಣ್ಣೆ ಹಾಕೋಣ. ಎಣ್ಣೆ ಬಿಸಿ ಆಗಲಿ. ಎಣ್ಣೆ ಬಿಸಿ ಆದಮೇಲೆ ನಾವೇನು ಮ್ಯಾರಿನೇಟ್ ಮಾಡ್ಕೊಂಡಿದ್ದು ಬದ್ನಿಕಾಯಿ ಇದ್ವಲ್ಲ ಅವನ್ನ ಇದ್ರೊಳಗೆ ಫ್ರೈ ಮಾಡೋಕ್ಕೆ ಇಡೋಣಂತ. ಸೊ 2 ಸೈಡು ಎಣ್ಣೆ ಒಳಗೆ ಬದ್ನಿಕಾಯಿ ಚಲೋತ್ನಂಗೆ ಫ್ರೈ ಆಗಲಿ. ಈಗ ನೋಡ್ರಿ. ಸೊ ನೋಡ್ರಿ, ಇವೀಗ ಫ್ರೈ ಆಗ್ಯಾವು. ಈಗ ಇನ್ನೊಂದಿಷ್ಟು ಬದ್ನಿಕಾಯಿನ ನಾನೀಗ ಫ್ರೈ ಮಾಡ್ಕೊಂಡು ನಿಮ್ಗೆ ಸಿಗ್ತೇನಂತ. ಸೊ ಬದ್ನಿಕಾಯಿ ಎಲ್ಲ ಹುರಿದಾದ್ಮೇಲೆ ಈಗ ನಾ ಇದಕ್ಕೆ ಒಂದು 2 ಚಮಚದಷ್ಟು ಎಣ್ಣೆ ಹಾಕೋತೀನಿ. ಅದೇ ತವಾದಾಗ ಎಣ್ಣೆ ಹಾಕೋತೀನಿ. ಜಸ್ಟ್ ಪಿಂಚ್ ಆಫ್ ಜೀರಿಗೆ ಹಾಕೋತೀನಿ. ಓಕೆ, ಈಗ ನಾವೇನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ಪೇಸ್ಟ್ನ ಇದಕ್ಕೆ ಹಾಕೊಳ್ಳೋಣಂತ. ಪೇಸ್ಟ್ನ ಹಾಕೊಂಡ್ಮೇಲೆ ಜಸ್ಟ್ ಲಿಟ್ಲ್ ಬಿಟ್ಟು ಇದನ್ನು ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಮಿಕ್ಸಿಗೆನ ಒಂದು ಅರ್ಧ ಕಪ್ನಷ್ಟು ನೀರು ಹಾಕಿ ಅದನ್ನು ತವಾಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡೋಣ. ಸ್ವಲ್ಪ ಒಂದು 2 ರಿಂದ 3 ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ಳೋಣ.
ಇದು ಈ ಥರ ಲಿಕ್ವಿಡ್ ಇರುವಾಗನೇ ಇದ್ರದ್ದು ಸಾಲ್ಟ್ ಟೇಸ್ಟ್ ನೋಡ್ರಿ, ಬೇಕಿದ್ರೆ ಇನ್ನೊಂದು ಚೂರು ಸಾಲ್ಟ್ನ ಆ್ಯಡ್ ಮಾಡ್ಕೊರಿ. ಈಗ ನೆಕ್ಸ್ಟ್ ಇದ್ರೊಳಗೆ ನಾವು ಫ್ರೈ ಮಾಡ್ಕೊಂಡಂತ ಬದ್ನಿಕಾಯಿ ಹಾಕೊಳ್ಳೋಣಂತ. ಸೊ ಬದ್ನಿಕಾಯಿನ ತವಾ ಮಸಾಲೆ ಜೊತೆ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು 2 ನಿಮಿಷ ಈ ಥರ ಸ್ಪ್ರೆಡ್ ಮಾಡಿ ಮಸಾಲೆ ಜೊತೆ ಬದ್ನಿಕಾಯಿ ಸ್ವಲ್ಪ ಸುಟ್ಟಂಗೆ ಆಗ್ಬೇಕು, ಅಲ್ಲಿ ಮಟ್ಟ ಇದನ್ನು ನಾವು ಫ್ರೈ ಮಾಡ್ಕೊಳ್ಳೋಣಂತ. ಸೊ ಫ್ರೆಂಡ್ಸ್, 2 ಕಡೆ ಚಲೋತ್ನಂಗೆ ಫ್ರೈ ಆಗಿ ಈಗ ನಾನು ಮಾಡಿದಂಥ ತವಾ ಬದ್ನಿಕಾಯಿ ಫ್ರೈ ರೆಡಿ ಆಗೈತಿ. ಇದು ರೊಟ್ಟಿ ಜೊತೆ, ಚಪಾತಿ ಜೊತೆ, ಯಾವುದ್ರ ಜೊತೆ ಬೇಕಾದರೂ ಸರ್ವ್ ಮಾಡ್ಬೋದು. ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತಿ. ಬರ್ರಿ ಈಗ ನಾ ಇದನ್ನು ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ಕೋತೇನಂತ. ಓಕೆ ಫ್ರೆಂಡ್ಸ್, ನಾನು ಮಾಡಿದಂಥ ತವಾ ಬದ್ನಿಕಾಯಿ ಫ್ರೈ ರೆಡಿ ಆಗೈತಿ. ನಾ ಇದನ್ನು ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ಕೊಳತ್ತೀನಿ. ನೀವು ಮನೆ ಒಳಗೆ ಮಾಡಿರಿ, ಹೆಂಗಿತ್ತಂತ ಹೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ ಅದಾವು, 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.